ನಮಸ್ಕಾರ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇರೋದು. ಸದ್ಯಕ್ಕೆ ಎಲ್ಲಿದ್ದೀವಿ ಅಂದರೆ ಸಕಲೇಶ್ಪುರ ಬಿಟ್ಟು ಹೆವಿ ಗಾಡಿ ಹೋಗ್ತಿರೋದು. ಎಲ್ಲ ಪಂಚರ್ ಬೇರೆ ಆಗಿದೆ. ಇಷ್ಟೊತ್ತಿನಲ್ಲೇ ಹೆವಿ ಗಾಡಿ ಓಡಾಡ್ತಾ ಇದ್ದಾವೆ. ನೈಟ್ ಹೊತ್ತು ಓಡಾಡ್ತಾ ಇಲ್ಲ, ಅದೊಂದು ಹಿಂಸೆ ಅಷ್ಟೇ. ಅದು ಬಿಟ್ಟರೆ ಬೆಳಗ್ಗೆ 8 ಗಂಟೆಗೆ ಹಾಸನ ಬಿಟ್ವಿ. ಅಲ್ಲಿ ಚಳಿ ಆಗ್ತಾಯಿತ್ತು, ಇಲ್ಲಿ ಇನ್ನೂ ಹೆವಿ ಚಳಿ ಆಗ್ತಾಯಿದೆ. ಈಗ ಸ್ವಲ್ಪ ಕಮ್ಮಿ ಆಗಿದೆ. 8 ಗಂಟೆ ಬಿಟ್ಟು ಈ ಟೈಮ್ ಎಷ್ಟಾಗಿದೆ ಅಂದರೆ ಹಂಗೆ ರೀ, ಟೈಮ್ 9:30 ಆಗಿದೆ. ಈಗ ಡೈರೆಕ್ಟ್ ಸುಬ್ರಹ್ಮಣ್ಯ ಹೋಗಬೇಕು. ಬನ್ನಿ ಹೋಗೋಣ. ಫುಲ್ಲು ಚಳಿ ವೆದರು, ಬೆಳಗ್ಗೆ ತೋರ್ಸೋಕ್ಕೆ ಆಗಲ್ಲ. ಎಷ್ಟು ತುಂಬ ದಿವಸ ಆದಮೇಲೆ ಏನು ಮಾತಾಡ್ಬೇಕು ಏನು ಬಿಡ್ಬೇಕು ಒಂದು ಗೊತ್ತಾಯ್ತಾ ಇಲ್ಲ. ಅಂತೆ ಒಂದು ಸ್ಟಾಪ್ ಹಾಕಿದ್ವಲ್ಲ, ಹೋಗ್ತಾ ಇದ್ದೀವಿ. ಬನ್ನಿ, ಒಟ್ಟು ಒಂದು 5-6 ಪ್ಲೇಸ್ ಇದ್ದಾವೆ. ಹೋಗ್ತಾ ನೋಡ್ಕೊಳ್ಳೋಣ. ಜಾಸ್ತಿ ಏನು ವ್ಲಾಗ್ ಮಾಡಲ್ಲ, ಮೋಟೋ ವ್ಲಾಗೇ ಮಾಡ್ತಾಯಿಲ್ಲ. ಸಿಂಪಲ್ಲಾಗಿ ಒಂದು ಚೂರು ಎಲ್ಲ ಸೇರಿಸ್ಬಿಟ್ಟು ಒಂದು 15 ನಿಮಿಷದಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಎಲ್ಲ ಬರೀ ನೋಡಿ ಅಂದ್ಕೊಂಡಾಗ ಹೆವಿ ಗಾಡಿನೇ ಬರೀ ನೋಡಿ. ಈ ಕಡೆಯಿಂದ ಒಂದು ಹೆವಿ ಗಾಡಿ ಬರುತ್ತೆ, ಬಸ್ ಎಲ್ಲ ಸೇರ್ಕೊಂಡು. ಬನ್ನಿ ಈಗ ಮತ್ತೆ ಇಲ್ಲಿಂದ ಹೊರಡೋಣಂತೆ. ಎಷ್ಟು ಆಡಿಯೋ ಕ್ಲಾರಿಟಿ ಆಗಿರುತ್ತೆ. ಟ್ರೈನ್ ಹೋಗ್ತೈತೆ, ಇಲ್ಲೆಲ್ಲೂ ಕಾಣಲ್ಲ. ಈ ಕಡೆಯಿಂದ ಹೋಗುತ್ತೆ ಅಂತ ಟ್ರೈನ್. ಹೋಗೋಣಂತೆ ಬನ್ನಿ, ಕಂಟಿನ್ಯೂ ಮಾಡೋಣ ಜರ್ನಿ. ಫಸ್ಟ್ ಡೆಸ್ಟಿನೇಷನ್ ಬಂದು ಸುಬ್ರಹ್ಮಣ್ಯ. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ಆಮೇಲೆ ಅಲ್ಲಿ ಹೋದ್ಮೇಲೆ ಹೇಳ್ತೀನಂತೆ. ಬನ್ನಿ ಮೊದಲು ಒಳಗಡೆ ಹೋಗಿ ಬರೋಣ. ಸಿಂಪಲ್ ಆಗಿ ಮಾಡ್ತೀನಿ, ಜಾಸ್ತಿ ಏನು ಡೀಟೇಲ್ ಆಗಿ ಅದೇನು ಮಾಡೋಕ್ಕಲ್ಲ. ತುಂಬ ದಿವಸ ಆದಮೇಲೆ ಮಾಡ್ತಾರೆ, ಹೊತ್ತಿಗೆ ಏನು ಮಾಡಬೇಕು ಏನು ಗೊತ್ತಾಗ್ತಾಯಿಲ್ಲ. ಬನ್ನಿ. ಫುಲ್ಲು ಬಿಸಿಲಂತೂ, ಒಂದು ಕಡೆ ಕಾಡೊಳಗೆ ಫುಲ್ ಚಳಿ ಫೀಲ್ ಆಗುತ್ತೆ, ಒಂದು ಕಡೆ ಫುಲ್ಲು ಸೆಕೆ ಫೀಲ್ ಆಗುತ್ತೆ. ಈಗ ಅದಕ್ಕೆ ಫುಲ್ ಜರ್ಕಿನ್ ಬಿಚ್ಚಿಬಿಟ್ಟು ಹೋಗ್ತಾಯಿದ್ದೀನಿ. ಔಟ್ಫಿಟ್ಟು ಇಷ್ಟೇ, ನಾರ್ಮಲು. ಹಾಂ, ಎಷ್ಟು ದಿವಸ ಬಂದರೆ ಹೆವಿ ರಶ್ ಆಗುತ್ತೆ. ಈಗ ಸ್ಲಿಪ್ಪರ್ ಬಿಟ್ಟು ಬ್ಯಾಗ್ ಲಗೇಜ್ ಇಟ್ಬಿಟ್ಟು ಹೋಗೋಣ ಬನ್ನಿ. ಕುಮಾರ ಪರ್ವತ ಟ್ರೆಕ್ಕಿಂಗ್ ಮಾಡಿದ್ದೀವಿ, ಅದು ನೋಡಿ ಆಗಿದೆ. ಇದ್ರ ಬ್ಯಾಗ್ ಬರೋ ಬೆಟ್ಟನೇ ಕುಮಾರ ಪರ್ವತ. ಬಟ್ ಚೆನ್ನಾಗಿದೆ. ಆ ಕಡೆಯಿಂದ ಬಂದು ನಡ್ಕೊ ಬರಲಿಲ್ಲ, ಬೈಕಲ್ಲಿ ಬಂದ್ವಲ್ಲ. ಸೊ ನೋಡಿ, ಅದೇನು ನೋಡ್ತಿದ್ದೀರ ಅಲ್ಲೇ ಕುಮಾರ ಪರ್ವತ ಟ್ರೆಕ್ ಹೋಗೋದು. ಈಗ ಇಲ್ಲಿ ಮೇನ್ ಸುಬ್ರಹ್ಮಣ್ಯ ಮುಗೀತು, ಈಗ ಆದಿ ಸುಬ್ರಹ್ಮಣ್ಯ ಕಡೆ ಹೋಗ್ತಾಯಿದ್ದೀವಿ. ನೋಡಿ, ಇದು ಟ್ರೆಕ್ಕಿಂಗ್ ಮಾಡಿದ್ದೀವಿ. ಒನ್ ಆಫ್ ದ ಟಫೆಸ್ಟ್ ಕರ್ನಾಟಕದಲ್ಲಿ, ಒನ್ ಆಫ್ ದ ಫಸ್ಟ್ ಪ್ಲೇಸ್ ಇರೋದು ಇದು ಟ್ರೆಕ್ಕಿಂಗಲ್ಲಿ. ಭಾಳ ಡಿಫಿಕಲ್ಟ್ ಇದೆ. ಬನ್ನಿ ಹೋಗೋಣ. ಸೀದಾ ಆದಿ ಸುಬ್ರಹ್ಮಣ್ಯ ಆ ಕಡೆಗೆ ಹೋಗ್ಬೇಕು. ಈಗ ಡೆಡ್ ಎಂಡಿಗೆ ಹೋಗೋಣ. ನಿಮಗೂ ಗೊತ್ತಿರುತ್ತೆ, ಜಸ್ಟ್ ಹೆಂಗೆ ಹೇಳಿದೆ. ಗೋಶಾಲೆ ಬೇರೆ ಇದೆ ಇಲ್ಲಿ. ಎಲ್ಲ ಕಟ್ಟಾಗಿ ನಾವು ಕಟ್ಟೋಣ ಅಂತ ಬಂದಿದ್ದೀವಿ. ಕಟ್ಟೋಣ ಸುಮ್ಮನೆ ಹಂಗೆ. ಅವಾಗ ಸಣ್ಣರಿದ್ದಾಗೆಲ್ಲ ಕಟ್ತಾಯಿಲ್ಲ ಅಷ್ಟೆ. ಯಾರೋ ಕಟ್ಟೋಗಿದ್ದಾರೆ, ಎಲ್ಲ ಬಿದ್ದೋಗಿದ್ದು ಪಾಪ. ಈ ಕಲ್ಲೇ ವೆಯ್ಟ್ ಇಲ್ವಲ್ಲ ನೋಡು. ಕಟ್ಟೋಗೋದು ಜಸ್ಟ್ ಹಂಗೆ ಅಂತ. ಇನ್ನೂ ಹುಡುಕ್ತಾವನೆ ಯಾವುದೋ ಒಂದು ಸಿಂಪಲಾಗಿ ಸಣ್ಣದು ಕೆಳಗಿಂದ ಮೇಲೆ ಕಟ್ಟಿದ್ದೀನಿ ಅಷ್ಟೇ. ಕಟ್ಬೋದು, ಬಟ್ ಟೈಮ್ ಇಲ್ಲ. ಹೋಗ್ಬೇಕು ಈಗ ವನದುರ್ಗ ಕಡೆ ಹೋಗ್ಬೇಕು. ವನದುರ್ಗ ತತ್ವ ಜಗನ್ಮಾತ ಅಂತ ಇದೆಯಲ್ಲ, ಅಲ್ಲಿ ಹೋಗ್ಬೇಕು. ಫುಲ್ ಕೊರಿತಾ ಇದೆ. ಇದೊಂದು ಕಟ್ಟೋ ಹೊತ್ತಿಗೆ ನಾನು ಇಲ್ಲಿರೋ 2 ಕಟ್ಟಿದ್ದೀನಿ. ಕಟ್ಬಿಟ್ಟು ಬಂದು ಕೂತು ಅರ್ಧ ಗಂಟೆ ಆಯಿತು. ನೆಕ್ಸ್ಟ್ ಪ್ಲೇಸಿಗೆ ಹೋಗಿ 2 ಗಂಟೆ ಕ್ಲೋಸ್ ಆಗುತ್ತೆ ವನದುರ್ಗ. ಇವಾಗ ನೋಡಿದ್ರೆ ಇನ್ನೂ ಇಲ್ಲೇ ಟೈಮ್ ಪಾಸ್ ಮಾಡ್ತಾವನೆ. 80 ಕಿಲೋಮೀಟ್ರ್ ಇದೆ. ಇನ್ನೊಂದು 11:30, 12:30, 1:30 ಹೊತ್ತಿಗೆ ಹೊಡಿಬೇಕು ನಾವು ಗಾಡಿ. ಅಲ್ಲಿಂದ ಕೊರಗಜ ಹೋಗಬೇಕು, ಆದಿ ಸ್ಥಳ. ಅಲ್ಲಿಂದ ಮತ್ತೆ ಕಾಪುಗೆ ಬರಬೇಕು. ಈಗ ಸದ್ಯಕ್ಕೆ ವನದುರ್ಗಕ್ಕೆ ಬಂದು ತಲುಪಿದ್ದೀವಿ. ಏನು ರೂಟ್ ಎಲ್ಲ ಇದು ಮಾಡೋಕ್ಕೋಗಿಲ್ಲ. ರೂಟ್ ಏನಂದರೆ BC ರೋಡಿಗೆ ಬಂದು BC ರೋಡಿಂದ ಬರಬೇಕು. ಇದೇ ವನದುರ್ಗ. ಒಳಗಡೆ ಏನು ವೀಡಿಯೋ ಮಾಡೋಕ್ಕೋಗಲ್ಲ. ಆ್ಯಕ್ಚುಲಿ ವನದುರ್ಗ ಅದು ಟೈಮಿಂಗ್ಸು ಕರೆಕ್ಟ್ ಗೊತ್ತಿರಲ್ಲ. ಬಟ್ ಇವನು 2 ಗಂಟೆ ಅನ್ನೋದ್ರಿಂದ ಹರಿಯಾಗಿ ಬಂದ್ವಿ. ಬಟ್ ಓಪನ್ ಇತ್ತು. ಇಲ್ಲಿ ಏನು ಒಳಗೆ ಹೋಗೋಕ್ಕಾಗಿಲ್ಲ, ಯಾಕಂದರೆ ನೀರು ಹಾಕ್ಸ್ಕೊಂಡು ಹೋಗ್ಬೇಕು, ಅದು ಇದು ಅಂದರು. ಸೊ ಪ್ರಾಪರಾಗಿ ಗೊತ್ತಾಗಿಲ್ಲ. ಹಾಗಾಗಿ ಹೊರಗಡೆಯಿಂದನೇ ಕೈ ಮುಕ್ಕೊಂಡ್ವಿ. ಪ್ರಸಾದ ಆಯಿತು, ಪ್ರಸಾದ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ಬಟ್
ಈಗ ಇಲ್ಲಿ ಮುಗಿಸ್ಕೊಂಡು ಈಗ ಸೀದಾ ಕೊರಗಜ ಸ್ಥಳ ಕುತಾರಿಗೆ ಹೋಗ್ತಾಯಿದ್ದೀವಿ. ಚೆನ್ನಾಗಿತ್ತು. ಒಟ್ಟು ಕರೆಕ್ಟಾಗಿ ಏನು ಪ್ರೊಸೀಜರ್ ಗೊತ್ತಾಗಿಲ್ಲ, ಬಟ್ ಅಲ್ಲಿ ನೀರು ಸ್ನಾನ ಹಾಕಂತಾರಲ್ಲ ಅವ್ರು ಮಾತ್ರ ಒಳಗಡೆ ನೀರು ಸುಡೋಕೆ ಹೋಗ್ಬೇಕಂದ್ರೆ. ಸೊ ಇಲ್ಲಿಂದ ನಿಂತ್ಕೊಂಡು ನಾವು ಕೈ ಮುಖ ಹೋದ ಚೆನ್ನಾಗಿ ಕಾಣುತ್ತೆ, ಬಟ್ ಇಲ್ಲಿ ಊಟ ಕೊಡ್ತಾರೆ. ಚೆನ್ನಾಗಿತ್ತಲ್ಲ, ಓವರ್ ಸಮಾಧಾನ ಆಗುತ್ತೆ. ಇಲ್ಲಿ ಮುಗಿಸ್ಕೊಂಡು ಸೀದಾ ಕೊರಗಜ್ಜ ಕಡೆ ಹೊರಟ್ವಿ. ಅಂದರೆ ಆದಿಸ್ಥಳ ಕೂತಾರ ತುಂಬ ಕಡೆ ಸೋಮೇಶ್ವರ ಅಲ್ಲಿ ಇಲ್ಲಿ ಇದೆ, ಬಟ್ ನಾವು ಹೋಗಿದ್ದು ಆದಿಸ್ಥಳ ಕೊರಗಜ್ಜ ಕೂತಾರಲ್ಲಿ. ಈಗ ನೋಡ್ತಾ ಇರ್ಬೋದು ಇಲ್ಲೇ ಇನ್ ಸೈಡು ಔಟ್ ಸೈಡು ಸ್ಟ್ರಿಕ್ಟ್ಲಿ ವಿಡಿಯೋ ಪ್ರೊಹಿಬಿಟೆಡ್ ಇದೆ. ಚೆನ್ನಾಗಿದೆ, ಖುಷಿ ಆಯಿತು. ಅಯ್ಯೋ, ರೆಕಾರ್ಡ್ ಆನ್ ಮಾಡಿದರೆ ರೆಕಾರ್ಡೇ ಆನ್ ಮಾಡಿಲ್ಲ. ಅಲ್ಲೆಲ್ಲ ವನದುರ್ಗ ಮುಗಿಸ್ಕೊಂಡು ಈಗ ಕೂತಾರ ಕೊರಗಜ್ಜನ ಮೂಲ ಆದಿಸ್ಥಳಕ್ಕೆ ಬಂದಿದ್ದೀವಿ. ಸೊ ಬನ್ನಿ, ಬಕೆಟ್ ಲಿಸ್ಟಲ್ಲಿ ಇವತ್ತು ಏನಿತ್ತು 3 ಮುಗ್ದಿದೆ. ಇನ್ನು 2 ಇದೆ. ಒಂದು ಕಾಪು ಬೀಚು ಮತ್ತು ಇನ್ನೊಂದು ಕಾಪು ಮಾರಿಗುಡಿ ಅಂತ ಒಂದು ಟೆಂಪಲ್ ಇದೆ. ಅಲ್ಲಿದೆ. ಒಟ್ಟು ಈ ಸತಿ ಬಂದಿದ್ದೆಲ್ಲ ಟೆಂಪಲ್ ನೋಡೋಕ್ಕೆ. ಹಂಗೆ ಬೀಚೆಲ್ಲ ಸ್ವಲ್ಪ ಹೊತ್ತು ಇದ್ದು ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋಣ ಅಂತ ನೋಡ್ಬೋದು. ಈಗ ಕುತಾರ ಹತ್ರನೇ ಇದೆ, ಫ್ರೆಂಟ್ ಆ ಕಡೆ. ಈಗ ಕೊರಗಜ್ಜನ ಆದಿಸ್ಥಳನ ನೋಡಬೇಕು, ಆವಾಗ ಸಮಾಧಾನ. ಒಂದು ಸ್ವಲ್ಪ ಜಾಸ್ತಿ ಏನು ಲಾಗ್ ಮಾಡೋಕ್ಕಾಗಿಲ್ಲ, ಹಂಗೆ ಸುಮ್ಮನೆ ಮೇಲ್ಮೇಲೆ ಮಾಡಿದ್ದೀನಿ. ಬಟ್ ನಿಮಗೆ ಡೀಟೇಲಾಗಿ ಅದನ್ನ ಹೇಳ್ತೀನಿ ಅಂತ, ಹೆಂಗೆ ಬರಬೇಕು ಏನು ಅಂತ. ಒಳಗಡೆ ಅಂತ ತೆಗಿಯಂಗಿಲ್ಲ, ಬಟ್ ಕೊರಗಜ್ಜನ ಪ್ರಸಾದ ತೊಗೊಂಡು ಇಲ್ಲ ಹೋಗೋದು. ಒಳಗಡೆ ಏನು ವೀಡಿಯೋ ಮಾಡೋಕ್ಕೆ ಹೋಗಲ್ಲ. ಇದೇ ಮೂಲ ಸ್ಥಳ ಕೊರಗಜ್ಜನದು. ಯಾಕೂ ಬಿಡೋದಿಲ್ಲ, ಫ್ರಂಟಲ್ಲಿ ವೀಡಿಯೋ ಮಾಡೋಂಗಿಲ್ಲ, ಅದಕ್ಕೆ ಸೈಡಿಂದ ಮಾಡ್ಕೊ ಬರ್ತಾ ಇದ್ದಾನೆ. ಬಟ್ ಹೌದು, ಇದೊಂದು 7 ಇದ್ದಾವೆ ಆದಿಸ್ಥಳದಲ್ಲಿ. ಅದು ಇದು ಕುತಾರಲ್ಲೊಂದು, ಸೋಮೇಶ್ವರ, ಇನ್ನೂ ತುಂಬ ಬೇರೆ ಬೇರೆ ಕಡೆ ಇದೆ. ಈಗ ಹಂಗೆ ಹೋಗ್ತಿದ್ವಲ್ಲ ಅಂತ ಸೂರತ್ಕಲ್ ಬೀಚ್ ನೋಡೋಣ ಅಂತ ಸೂರತ್ಕಲ್ ಬೀಚ್ ಹತ್ರ ಇಳ್ಕೊಂಡಿದ್ವಿ. ಬಟ್ ಕ್ಯಾಮ್ರಾ ಎಷ್ಟು ಮಾಡ್ತಾಯಿದ್ದು ಗೊತ್ತಿಲ್ಲ, ಕಣ್ಣಿ ಮಾತ್ರ ನೆಕ್ಸ್ಟ್ ಲೆವೆಲ್ ಕಾಣ್ತಾ ಇದೆ. ಇಲ್ಲಿಂದ ಸೀದಾ ಉಡುಪಿ ಕಡೆ ಹೋಗ್ಬೋದು. ಬನ್ನಿ ಹೋಗೋಣ. ಏನು ಹೇಳಿ, ಬೈಕ್ ನಿಂದಿಂದ ನೋಡೋದೆ ಮಜಾ ಒಂಥರ ಸಾಕತ್ತ ಕಾಣುತ್ತೆ. ಬಟ್ ಬೈಕಲ್ಲಿ ಬಂದರೆ ಚೆಂದ, ಎಲ್ಲಿ ಬೇಕಾದ್ರೂ ಬೈಕ್ ತಗೋಬೋದು. ಬಟ್ ಏನು ಡಿಸಡ್ವಾಂಟೇಜ್ ಅಂದರೆ ಬ್ಯಾಗ್ಗಳೆಲ್ಲ ಎತ್ಕೊಂಡು ಎಲ್ಲಿಡಂಗೆ ಏನು ಮಾಡೋದು ಮುಂದೆ ಗೊತ್ತಾಗಲ್ಲ. ಹಾಂ, ಏನು ಸೂರತ್ಕಲ್ ಬೀಚು. ಸೂರತ್ಕಲ್ ಬೀಚಲ್ಲಿ ಇನ್ನೊಂದು ಬೋಟ್ ಕೆಡು ಬಿದ್ದಿರೋ ಥರ ಇದೆ, ಅದು ಚೆನ್ನಾಗಿದೆ. ಇದು ಲೈಟ್ ಹೌಸು ಇದೆ, ಅಲ್ಲಿ ಆ ಕಡೆನ ತೋರಿಸ್ತೀನಿ. ಬನ್ನಿ ನಿಯರ್ಗೆ ಹೋಗೋಣ ಅಂತ. ತಲೆ ನೋವ್ತಾ ಇದೆ, ಇದು ಹೆಲ್ಮೆಟ್ ಹಾಕಿರೋದಕ್ಕೂ ಬಿಸಿಲಿರ್ಬೇಕು ಎಲ್ಲ. ನೆಕ್ಸ್ಟ್ ಲೆವೆಲ್ ಅಲ್ಲ. ಅಷ್ಟೊಂದೇನು ಅಲೆಗಳಿಲ್ಲಪ್ಪ, ಇಲ್ಲಿವರೆಗೂ ಹೊಡಿಬೇಕು. ಬಟ್ ಎಷ್ಟು ಹೊಡಿತೈತೆ ಅಷ್ಟೇ. ಕೋಸ್ಟಲ್ ರೀಜನ್ ಬಂಡೆಗಳೇ ಜಾಸ್ತಿ ಇದ್ದಾವೆ. ಸೇಮ್ ತಣ್ಣೀರ್ಬಾವಿ ಬೀಚು ಹಿಂಗೆ ಇರೋದು. ಬನ್ನಿ ನಿಯರ್ಗೆ ಹೋಗೋಣ. ಇದೇ ಇದು ಲೈಟ್ ಹೌಸಿಂದ ಬೀಚ್ ನೋಡ್ತಾ ಇದ್ದಾರೆ. ಬಟ್ ಬೆಳಗ್ಗೆ ಎಷ್ಟು ಸೆಕೆ ಆಯ್ತಿತ್ತಲ್ಲ, ಎಷ್ಟು ಚಳಿ ಆಯ್ತಿತ್ತು ಅಂದರೆ ಅಷ್ಟೇ. ಅದ್ರ ಪಡಿಗೆ ಅದೇ ಒಳಗೆ ಹೋಗ್ತೈತಲ್ಲ ಗುರು, ಅಷ್ಟೇ. ಈಗ ಬೇಸಿಗೆ ಹೊಡಿತಾಯಿತ್ತು, ಬಿಸಿಲು ಏನು ಉಳಿಯಲ್ಲ. ಚೆನ್ನಾಗಿದೆ ಬೀಚ್. ಎಲ್ಲರೂ ಅಷ್ಟೇ ಒಂದು ಸ್ವಲ್ಪ ಕುತ್ಕೊಂಡಿದ್ದೆ. ನೋಡ್ತಾ ಇದ್ದರೆ ಒಂದು ಸ್ವಲ್ಪ ಸಮಾಧಾನ ಅನ್ನೋದು ಸಿಗುತ್ತೆ. ಎಷ್ಟೋ ಆಲೋಚನೆಗಳಿಂದ ಬಂದು ಒಂದು ಸ್ವಲ್ಪ ನೋಡ್ತಾ ಇದ್ದರೆ. ಬಟ್ ಈ ಅಲೆಗಳು ನೋಡ್ತಾ ಇದ್ದಾಗ ಹೆಂಗೆ ಅನ್ಸುತ್ತೆ ಅಂದರೆ ಮೈಂಡ್ ಫ್ರೀ ಆಗುತ್ತೆ, ಕಾಮ್ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಕುತ್ಕೊಂಡು ಸನ್ಸೆಟ್ ನೋಡ್ಬೇಕು ಅಲ್ಲಿ. ಬಟ್ ಈಗ ಅಷ್ಟೊಂದು ಅಲೆನೂ ಇಲ್ಲ, ಏನೂ ಇಲ್ಲ. ಈಗ ಹೊಡಿತು ಜೋರಾಗಿ ಅಲೆ. ಅಷ್ಟೊಂದೇನು ಅಲೆ ಇಲ್ಲ ಇವತ್ತು, ಬಟ್ ಗುಡ್ ಅಷ್ಟೇ. ಅರೆ ಜಾಸ್ತಿ ಜನ ಇಲ್ಲ, ಕಮ್ಮಿ ಜನನೇ ಇರೋದು. ಹಿಂಗಿರ್ಬೇಕು ಬೀಚ್ ಅಂದರೆ. ನನಗೆ ತುಂಬ ಜನ ಇದ್ದರೆ ನನಗೆ ಒಂಥರ ಹಿಂಸೆ ಅನಿಸ್ಬಿಡುತ್ತೆ. ಯಾವ ಮಟ್ಟಿಗೆ ಕೇಳ್ತಾ ಇದ್ದು ಗೊತ್ತಿಲ್ಲ ವಾಯ್ಸು, ಅಲೆಗಳ ಶಬ್ದಕ್ಕೆ. ಬಟ್ ಬನ್ನಿ ಈಗ ಸೀದಾ ಇಲ್ಲಿ ಹೊರಬಿದ್ದರೆ ಅದು ಯಾವ್ದು ಮಾರ್ತೀವಿ, ಇದು ಹೋಗೋಣ ನಾವು. ಹೋಮ್ ಸ್ಟೇ ಇದೆಯಲ್ಲ ಕಾಪುಗೆ, ಅಲ್ಗೋಣ. ಆ ಅಲೆಗಳ ಸದ್ದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮನು? ಕೇಳ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತಂದ್ರೆ ಸದಾ ಹಾಡು. ಏನು ಆಗಿಂದ ಹಿಡಿತಾನೆ ಕೂತಾನಪ್ಪ ಅವನು ಅಂತ. ಇದು ನೋಡಿ, ಇಲ್ಲಿ ಬರಲ್ಲ. ಇಲ್ಲೆಲ್ಲರೂ ಒಂದು ಕಡೆ ಜೋರಾಗಿ ಪ್ರೆಸ್ ಮಾಡಿದ್ರೆ ನೋಡಿ ಕಾಣ್ತಾ, ಅಷ್ಟು ವಾಟರ್ ಹೋಗೋದು ಬಿಟ್ಮೇಲೆ ಬರೋದು. ಸರಿ ಬನ್ನಿ, 4:15 ಆಗಿದೆ. ಈಗ ಸೀದಾ ನಾನು ಸೂರತ್ಕಲ್ ಕಡೆ ಹೋಗ್ಬೇಕು. ಅಲ್ಲಕ್ಕೂ ಸೂರತ್ಕಲ್ ಅಂತೀನಿ, ಉಡುಪಿ ಕಡೆ ಹೋಗ್ಬೇಕು. ಬನ್ನಿ ಅಲ್ಲೂ ಬೀಚ್ ಇದೆ, ದೇವಸ್ಥಾನ ಇದೆ, ಅಲ್ಲೂ ಮುಗಿಸ್ಕೊಂಡು ಹೋಗೋದು. ಇನ್ನು 30 ಕಿಲೋಮೀಟರ್ಸ್ ಇದೆ.